ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಪರದಾಡ್ತಿದ್ದಾರೆ. ಹಾಸಿಗೆ ದಿಂಬಿಗಾಗಿ ಕೋರ್ಟ್ ಮೂಲಕ ಪಡೆಯುವುದಕ್ಕೆ ಒದ್ದಾಟವನ್ನ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಪ್ರಕರಣದ ಟ್ರಯಲ್ಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲದರ ಮಧ್ಯೆ ದರ್ಶನ್ ಜೈಲಿಗೆ ಹೋದ್ಮೇಲೆ ಪತ್ನಿ ವಿಜಯಲಕ್ಷ್ಮಿ ಸೈಲೆಂಟ್ ಆಗ್ಬಿಟ್ರಾ ಅನ್ನುವಂತಹ ಪ್ರಶ್ನೆಗಳು ಮೂಡಿವೆ. ಯಾಕಂದ್ರೆ ಎರಡೆರಡು ಕೇಸ್ಗಳಲ್ಲಿ ವಿಜಯಲಕ್ಷ್ಮಿ ಅವರ ಹೇಳಿಕೆ ಅಗತ್ಯ ಇದೆ ಪೊಲೀಸರಿಗೆ. ಕೇಸ್ ಬಗ್ಗೆ ಕರೆ ಮಾಡಿದ್ರು ವಿಜಯಲಕ್ಷ್ಮಿ ಅವರು ರಿಸೀವ್ ಮಾಡ್ತಿಲ್ವಂತೆ. 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಬಂದ್ ಮಾಹಿತಿಯನ್ನ ನೀಡಿ ಅಂತ ಹೇಳಿ. ವಿಜಯಲಕ್ಷ್ಮಿ ಠಾಣೆಗೆ ಹಾಜರಾಗಿಲ್ಲ, ಮಾಹಿತಿಯನ್ನ ಕೊಟ್ಟಿಲ್ಲ. ಯಾವುದು 2 ಪ್ರಕರಣ ಅಂದ್ರೆ, ಒಂದು ಅವರದ್ದೇ ಮನೆಯಲ್ಲಿ ಆದಂತಹ ಕಳ್ಳತನ ಪ್ರಕರಣ. 3 ಲಕ್ಷ ರೂಪಾಯಿ ಕಳ್ಳತನ ಆಗಿದೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಮತ್ತೊಂದು ಅಶ್ಲೀಲ ಕಾಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ಕೇಸ್ನಲ್ಲೂ ವಿಜಯಲಕ್ಷ್ಮಿ ಅವರು ಠಾಣೆಗೆ ಹಾಜರಾಗಿಲ್ಲ, ಹೇಳಿಕೆಯನ್ನ ನೀಡ್ತಾ ಇಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಒಂದ್ ಕಡೆ ನಟ ದರ್ಶನ್ ಜೈಲಿನಲ್ಲಿದ್ದಾರೆ, ಹೊರಗಡೆ ಬರೋದು ಕಷ್ಟ ಸಾಧ್ಯ ಅನ್ನುವಂತಹ ಚರ್ಚೆಗಳಾಗ್ತಾ ಇವೆ. ಇದರ ಮಧ್ಯೆ ಮತ್ತೆರಡು ಪ್ರಮುಖ ಪ್ರಕರಣಗಳು, ಅದು ವಿಜಯಲಕ್ಷ್ಮಿ ಅವರಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು. ಅವರೇ ಒಂದು ಹೇಳಿಕೆಯನ್ನ ನೀಡಬೇಕು, ಆದ್ರೆ ಠಾಣೆಗೆ ಹಾಜರಾಗ್ತಾ ಇಲ್ಲ. ಯಾಕೆ ಹಾಜರಾಗ್ತಾ ಇಲ್ಲ? ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಏನ್ ಆಲೋಚನೆ ಮಾಡ್ತಿದ್ದಾರೆ? ವಿದ್ಯಾ ದರ್ಶನ್ ಜೈಲಿಗೆ ಹೋದ್ಮೇಲೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಫುಲ್ ಸೈಲೆಂಟ್ ಆಗಿರುವಂತದ್ದು. ಅದು ಏನಕ್ಕೆ ಅಂತಂದ್ರೆ ಇದುವರೆಗೂ ಕೂಡ ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಈಗ ಪೊಲೀಸರು ಹರಸಾಹಸ ಪಡುವಂತಹ ಸನ್ನಿವೇಶ ಎದುರಾಗಿದೆ. ಒಂದು ಪ್ರಕರಣ ಅಂದ್ರೆ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೇಳೋದಕ್ಕೆ ಅಂತ ಹೇಳಿ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಯಾರು ಈ ರೀತಿಯಾಗಿ ಅಶ್ಲೀಲ ಕಮೆಂಟ್ ಮಾಡಿದ್ದಾರೆ, ಜೊತೆಗೆ ಯಾವ ಪೇಜಿನಿಂದ ಬಂತು, ಯಾವ ಅಕೌಂಟ್ ನಿಂದ ಬಂತು, ಎಲ್ಲಿ ಪೋಸ್ಟ್ ಆಯ್ತು ಅನ್ನೋದ್ರ ಮಾಹಿತಿಯನ್ನ ಪೊಲೀಸರು ಕೇಳ್ತಾರೆ. ಆದ್ರೆ ವಿಜಯಲಕ್ಷ್ಮಿ ಅವರು ಅದಕ್ಕೂ ಕೂಡ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡೋದಿಲ್ಲ. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರಿಗೆ ಸೇರಿದಂತಹ ಅಪಾರ್ಟ್ಮೆಂಟ್ ಅಂದ್ರೆ ಅವರು ವಾಸವಿರುವಂತಹ ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಸುಮಾರು 3 ಲಕ್ಷ ರೂಪಾಯಿ ಕಳ್ಳತನ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಒಂದು ದೂರನ್ನ ಕೊಡ್ತಾರೆ. ಅಂದ್ರೆ ಅವರ ಮ್ಯಾನೇಜರ್ ನಾಗರಾಜ್ ಅವರು ಒಂದು ದೂರನ್ನ ಕೊಡ್ತಾರೆ. ಆ ಪ್ರಕರಣದಲ್ಲಿ ಇದುವರೆಗೂ ಕೂಡ 7 ಜನರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಮನೆ ಕೆಲಸದವರು, ಜೊತೆಗೆ ಅವರ ಕಂಪ್ಲೇಂಟ್ ಕೊಟ್ಟಂತಹ ಮ್ಯಾನೇಜರ್ ಏನಿದ್ದಾರೆ ಅವರು, ಹಾಗೆ ಇನ್ನಿತರರು ಸೇರಿ 7 ಜನರನ್ನ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮನೆ ಕೆಲಸದವರು ಯಾವುದೇ ರೀತಿಯಲ್ಲಿ ನಾವು ಕಳ್ತನ ಮಾಡಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಪೊಲೀಸರ ಮುಂದೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಕಳ್ತನ ಮಾಡಿದವರು ಯಾರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅಂದ್ರೆ ಆ 3 ಲಕ್ಷ ರೂಪಾಯಿ ಮನೆಯಲ್ಲಿ ಎಲ್ಲಿತ್ತು, ಯಾರು ಕೊಟ್ಟಿದ್ರು, ಎಲ್ಲಿಂದ ಡ್ರಾ ಮಾಡ್ಕೊಂಡು ಬಂದಿದ್ರು, ಹೀಗೆ ಪೊಲೀಸರಿಗೂ ಕೂಡ 100 ಪ್ರಶ್ನೆಗಳು ಇರುವಂತದ್ದು. ಜೊತೆಗೆ ಅವತ್ತು ವಿಜಯಲಕ್ಷ್ಮಿ ಅವರ ಪುತ್ರ ವಿನೀಶ್ ಹಾಗೆ ಅವರ ಸ್ನೇಹಿತರು ಕೂಡ ಮನೆಯಲ್ಲಿದ್ರು. ಸೊ ಅದರ ಮಾಹಿತಿಯನ್ನ ಕೇಳೋದಕ್ಕೆ ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ ವಿಜಯಲಕ್ಷ್ಮಿ ಅವರಿಗೆ. ಆದ್ರೆ ಯಾವುದೇ ರೀತಿಯಲ್ಲಿ ಅವರು ರೆಸ್ಪಾಂಡ್ ಮಾಡೋದಿಲ್ಲ. ಜೊತೆಗೆ ಕರೆಗೂ ಕೂಡ ಅಂದ್ರೆ ಫೋನ್ ಕಾಲ್ಗೂ ಕೂಡ ಯಾವುದೇ ರೀತಿಯ ಉತ್ತರವನ್ನ ನೀಡಿದಿಲ್ಲ. ಪೊಲೀಸರಿಗೆ ಅವ್ರು ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ನಿಮ್ ಕೆಲಸ ಏನಿದೆ ಅದನ್ನ ನೀವು ಮಾಡಿ ಅನ್ನೋ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಪೊಲೀಸರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಮುಂದೇನು ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಹಾಕೋದಕ್ಕೂ ಕೂಡ ಪೊಲೀಸರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.